ಏನು ನಾವು ಅಹೋರಾತ್ರಿ ಧರಣಿಯನ್ನು ಒಂದು 5-6 ದಿವಸ ಮಾಡ್ತಾ ಇದ್ದು. ಅದು ನಿನ್ನೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಯವರು ನಮಗೆ ಬೆಲೆ ಒಂದು 3,300 ರೂಪಾಯಿನ ಘೋಷಣೆ ಮಾಡಿದ್ದು. ಆ ಘೋಷಣೆಯಲ್ಲಿ ನಮಗೆ ಯಾರಿಗೂ ರೈತರಿಗೆ ಇದಿಲ್ಲ ಏನಂದ್ರೆ ನಮಗೆ ಅಸಮಾಧಾನ ಐತಿ. ಆ ಅಸಮಾಧಾನ ನಾವು ಎಲ್ಲ ರೈತರು ಹೊರಗಾಕಿ ನಾವು ಇವತ್ತೇನು ಎಲ್ಲ ಹಿರಿಯ ಮುಖಂಡರಿಂದ ನಾವು ತಟಸ್ಥವಾಗಿ ಇದನ್ನು ಹಿಂದೆ ತೆಗೆದಿದ್ದೀವಿ. ಯಾಕಂತಂದರೆ ಇವತ್ತೇನು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಗುರ್ಲಾಪುರ ಕ್ರಾಸಿಗೆ ಆಗಮಿಸಿದ್ದಾರೆ. ಅದನ್ನು ನಾವೆಲ್ಲ ಬೇಡಿಕೆಗಳನ್ನು ಹಿಂದೆ ತೆಗಿತೀವಿ ಅಂತ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಭರವಸೆ ಏನಾರು ಇವತ್ತು ಈಡೇರಿಸಲಿಲ್ಲ ಅಂದ್ರೆ ನಾವು 2-3 ದಿವಸದಲ್ಲಿ ಮತ್ತೆ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ ಅಂತೇಳಿ ನಮ್ಮ ಮಾಧ್ಯಮರ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸರ್ಕಾರಕ್ಕೆ ನಿರ್ಧಾರ ಕೊಟ್ಟದ್ದನ್ನು ತೃಪ್ತಿ ಇಲ್ಲ. ಯಾಕಂತಂದ್ರೆ ಅವರು ಭಾಳ ಕಂಡೀಷನ್ಗಳು ಹಾಕಿದ್ದಾರೆ. ಆ ಕಂಡೀಷನ್ಗೆ ರೈತರು ಒಪ್ತಾ ಇಲ್ಲ, ನಾವು ಕೂಡ ಒಪ್ತಿಲ್ಲ. ಅದನ್ನು ಅವ್ರೇನು ಕಂಡೀಷನ್ಗಳು ಹಾಕಿದಾರೆ ಇವತ್ತೇನು ಬರ್ತಾ ಇದ್ದಾರೆ ಶಿವಾನಂದ ಪಾಟೀಲ್ ಅವರು ಅದನ್ನು ನಾವು ಹಾಕೋದಿಲ್ಲ, ಅದನ್ನು ತಡೆಸ್ತು ಹಿಡ್ತೀವಿ ಅಂತ ಹೇಳಿದ್ದಾರೆ. ಆ ಭರವಸೆಗೆ ನಾವು ಇವತ್ತು ತಾತ್ಕಾಲಿಕವಾಗಿ ನಮ್ಮ ಹೋರಾಟವನ್ನು ಹಿಂತೆಗೆದಿದ್ದೇವೆ. ಈಗ ನಿನ್ನೆ ಗುರ್ಲಾಪುರ್ನಾಗ ಸೆಲೆಬ್ರೇಷನ್ ಮಾಡಿದ್ರು, ನೀವು ಏನೂ ಮಾಡಲಿಲ್ಲ, ನೀವು ಸೈಲೆಂಟ್ ಆಗಿರಿ. ಏನು ನಮಗೆ ಹೋರಾಟ ಮುಂದುವರಿಸೋದಕ್ಕಾಗಿ ಅವ್ರು ನಿನ್ನೆ ಸೆಲೆಬ್ರೇಷನ್ ಮಾಡೋಕ್ಕೆ ಕಾರಣ ಅಂದರೆ ರೈತರಿಗೆ ಗೊತ್ತಿರಲಿಲ್ಲ. ಅವರು ಇವತ್ತು ಬೆಳಗ್ಗೆ ಅದು ಗೆಜೆಟ್ನಲ್ಲಿ ಪಾಸಾಗಿ ಅದು ಬಂದ ತಕ್ಷಣ ನಮಗೆ ಇವತ್ತು ಗೊತ್ತಾಗೈತಿ. ಅದಕ್ಕೆ ನಿನ್ನೆ ನಮಗೆ ನಾವು ಸೆಲೆಬ್ರೇಷನ್ ಮಾಡಲಿಲ್ಲ ಅಂತಂದರೆ ನಮಗೆ ಯಾವುದೋ ನಿರ್ಧಾರ ಬರಲಿಲ್ಲ ಸರ್ಕಾರದಿಂದನೂ ನಾವು ಮಾಡಲಿಲ್ಲ. ನಾವು ಇವತ್ತಾರು ಸೆಲೆಬ್ರೇಷನ್ ಮಾಡ್ತಾ ಇಲ್ಲ. ಯಾಕಂದರೆ ನಮಗೆ ನೋವು ಐತಿ, ನಾವು ಸೆಲೆಬ್ರೇಷನ್ ಮಾಡ್ತಾ ಇಲ್ಲ. ಅಸಮಾಧಾನ ಐತಿ. ಹೋರಾಟ ಹಿಂತೆಗ್ತಾ ಇಲ್ಲ. ನಾವು ಇವತ್ತು ಸಕ್ಕರೆ ಸಚಿವ ಬರ್ತಾ ಇದ್ದಾರೆ, ಅವರು ಅಲ್ಲಿ ನಿರ್ಣಯ ಮಾಡ್ತು ಅಂತ ಹೇಳಿದ್ದಾರೆ. ನಮ್ಮ ಹಿರಿಯ ಮುಖಂಡರು ಕೂಡ ಅದಾರ. ನಮ್ಮದೇನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಾಂತೇಶ್ ಕಮತ್ ಅವರು ಕೂಡ ಬೈಲಂಗಲಲ್ಲಿ ಮಾಡ್ತಾ ಇದ್ದಾರೆ. ಅವರು ಕೂಡ ಹಿಂದೆ ತೆಗೆದಿಲ್ಲ. ನಾವು ಯಾಕೆ ಹಿಂದೆ ತೆಗಿತಾ ಇದ್ದೀವಪ್ಪ ಅಂತಂದ್ರೆ ನಾವು ಹಳ್ಳಿಯಲ್ಲಿ ತಿರುಗಾಡಾರ್ದು. ಇವತ್ತಿಂದ್ರೆ ಎಲ್ಲ ಹಳ್ಳಿಯಲ್ಲಿ ಮುಟ್ಟಿಸಿ ರೈತರಿಗೆ ಆಗುವ ಈಗ ಈ ಥರ ಐತಿ, ಈ ಥರ ಕಬ್ಬು ಕಡಿಸ್ಬೇಡ್ರಿ, ಅವರು ಪೂರ್ತಿ ಘೋಷಣೆ ಆಗುವವರೆಗೂ ನೀವು ಮಾಡಬೇಡ್ರಿ ಅಂತೇಳಿ ನಾವು ಹಳ್ಳಿಗಳಿಗೆ ಹೋಗ್ತಾ ಇದ್ದೇವೆ. ಅವ್ರು ಇವತ್ತೇನಾರ ರಿಕ್ವೈರಿಯನ್ನು ಹಿಂದೆ ತೆಗಿಲಿಲ್ಲ ಅಂತಂದ್ರೆ ನಾವು ಇನ್ನು 2-3 ದಿನದಲ್ಲಿ ಮತ್ತೆ ಕರೆ ಕೊಟ್ಟು ಸ್ಟಾಪ್ ಇಲ್ಲ, ಬೇರೆ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಅಂದರೆ ಹೆಂಗಂದ್ರೆ ಹಳ್ಳಿಯಿಂದ ಎಲ್ಲ ರೈತರಿಗೆ ಹೇಳ್ಕೊಂತ ತಿಳುವಳಿಕೆ ಮಾಡಿ ಕಬ್ಬನ್ನು ನೀವು ಕೊಡಬೇಡ್ರಿ, 11-11:30 ಬರೋಂಗಿಲ್ಲ, ನೀವು ಕೊಡಬೇಡ್ರಿ ಅನ್ನೋ ಮಾತನ್ನು ಇವತ್ತು ನಾವು ಎಲ್ಲ ನಮ್ಮ ಅಧ್ಯಕ್ಷರ ಮುಖಾಂತರ ನಾವು ಹಳ್ಳಿಯಲ್ಲಿ ಹೋಗ್ತಾ ಇದ್ದೀವಿ.